ಅದಾನಿ ಡಿಕೆಶಿ ಮನೆಗೆ ಯಾಕೆ ಬಂದರು? ಸೌಜನ್ಯದ ಭೇಟಿ ಅಷ್ಟೇನಾ? ಅಥವಾ ಬೆಂಗಳೂರಿನ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಯ ಹಿಂದೆ ಯಾವುದಾದ್ರೂ ದೊಡ್ಡ ಚರ್ಚೆ ನಡೆದಿತ್ತಾ? ಇದೇ ಈಗ ಕರ್ನಾಟಕದ ರಾಜಕೀಯ ಅಡ್ಡದಲ್ಲಿ ಹಾಟ್ ಟಾಪಿಕ್. ಆಗಸ್ಟ್ 23ರಂದು ಉದ್ಯಮಿ ಗೌತಮ್ ಅದಾನಿ ಅವರು ಡಿಸಿಎಂ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ. ಸುಮಾರು 1 ಗಂಟೆ ಮಾತುಕತೆ ನಡೆದಿದೆ ಅನ್ನಲಾಗಿದೆ. ಸಿಎಂ ಕಚೇರಿ ಮೂಲಗಳ ಪ್ರಕಾರ ಇದು ಸೌಜನ್ಯದ ಭೇಟಿ. ಆದರೆ ರಾಜಕೀಯದಲ್ಲಿ ಟೈಮಿಂಗ್ ಕೂಡ ಒಂದು ದೊಡ್ಡ ಸುದ್ದಿ. ಯಾಕೆಂದ್ರೆ ಅದಾನಿ ಸಂಸ್ಥೆ ಬೆಂಗಳೂರಿನ ಬಹುಚರ್ಚಿತ ಹೆಬ್ಬಾಳ ಸಿಲ್ಕ್ ಬೋರ್ಡ್ ಸುರಂಗ ರಸ್ತೆ ಯೋಜನೆಯ 2 ಪ್ಯಾಕೇಜ್ಗಳಿಗೆ L1 ಬಿಡ್ದಾರ ಆಗಿದೆ. ಯೋಜನೆಯ ಸರ್ಕಾರಿ ಅಂದಾಜು ಸುಮಾರು 17,698 ಕೋಟಿ. ಅದಾನಿ ಸಂಸ್ಥೆಯ ಬಿಡ್ ಸುಮಾರು 22,267 ಕೋಟಿ ಅಂತ ಹೇಳಲಾಗಿದೆ. ಅಂದ್ರೆ ಸರ್ಕಾರದ ಅಂದಾಜಿಗಿಂತ ಸಾವಿರಾರು ಕೋಟಿ ಹೆಚ್ಚು. ಇಲ್ಲೇ ಶುರುವಾಗ್ತದೆ ಅಸಲಿ ರಾಜಕೀಯ ಪ್ರಶ್ನೆ. ಟೆಂಡರ್ ಇನ್ನೂ ಅಂತಿಮವಾಗಿಲ್ಲ, ಗುತ್ತಿಗೆಯೂ ಅಧಿಕೃತವಾಗಿ ನೀಡಿಲ್ಲ. ಹಾಗಿದ್ದಾಗ ಈ ಭೇಟಿಯ ಸಮಯ ಯಾಕೆ? ಬಿಜೆಪಿ ಈಗ ಕಾಂಗ್ರೆಸ್ ವಿರುದ್ಧ ಡಬಲ್ ಸ್ಟ್ಯಾಂಡರ್ಡ್ ಆರೋಪ ಮಾಡ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅದಾನಿ ವಿಚಾರದಲ್ಲಿ ಬಿಜೆಪಿ ಮತ್ತು ಮೋದಿ ಸರ್ಕಾರವನ್ನು ಟೀಕಿಸುತ್ತಲೇ ಇರ್ತದೆ. ಆದರೆ ಕರ್ನಾಟಕದಲ್ಲಿ ಅದೇ ಉದ್ಯಮಿಯೊಂದಿಗೆ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಮಾತುಕತೆ ನಡೆಯುತ್ತಿದೆ ಎಂಬುದು ಬಿಜೆಪಿಗೆ ರಾಜಕೀಯ ಅಸ್ತ್ರವಾಗಿದೆ. ಆದರೆ ಇನ್ನೊಂದು ಮುಖವೂ ಇದೆ. ಸರ್ಕಾರದ ವಾದ ಸರಳ. ಬೆಂಗಳೂರು ಟ್ರಾಫಿಕ್ಗೆ ಪರಿಹಾರ ಬೇಕು. ದೊಡ್ಡ ಮೂಲಸೌಕರ್ಯ ಯೋಜನೆಗಳಿಗೆ ದೊಡ್ಡ ಕಂಪನಿಗಳೊಂದಿಗೆ ಮಾತುಕತೆ ನಡೆಯುವುದು ಸಹಜ. ಆದ್ದರಿಂದ ಅದಾನಿ ಭೇಟಿ ಅಂದರೆ ಟೆಂಡರ್ ಫಿಕ್ಸ್ ಅಂತ ಹೇಳಲು ಸದ್ಯ ಯಾವುದೇ ಪುರಾವೆ ಇಲ್ಲ. ಹಾಗಾದರೆ ಹಿಡನ್ ಅಜೆಂಡಾ ಏನು? ಬಿಸ್ನೆಸ್ ಇರಬಹುದಾ? ಸುರಂಗ ರಸ್ತೆ ಯೋಜನೆಯ ಮಾತುಕತೆ ಇರಬಹುದಾ? ಕರ್ನಾಟಕದ ಭವಿಷ್ಯದ ಹೂಡಿಕೆಗಳ ಬಗ್ಗೆ ಚರ್ಚೆ ಇರಬಹುದಾ? ಅಥವಾ ನಿಜಕ್ಕೂ ಇದು ಕೇವಲ ಸೌಜನ್ಯದ ಭೇಟಿಯಾ? ಇದಕ್ಕೆ ಈಗ ಅಧಿಕೃತ ಉತ್ತರ ಇಲ್ಲ. ಆದರೆ ಜನರ ಪ್ರಶ್ನೆ ಮಾತ್ರ ಬಹಳ ಸರಳ. 22,000 ಕೋಟಿಗೂ ಹೆಚ್ಚು ಮೌಲ್ಯದ ಯೋಜನೆಗೆ L1 ಕಂಪನಿಯ ಮುಖ್ಯಸ್ಥ ಮುಖ್ಯಮಂತ್ರಿ ಜೊತೆ 1 ಗಂಟೆಯ ಭೇಟಿ, ಇದೆಲ್ಲವೂ ಕೇವಲ ಕಾಕತಾಳೀಯವೇ? ಅಂತಿಮವಾಗಿ ಊಹೆಗಿಂತ ದಾಖಲೆ ಮುಖ್ಯ. ಟೆಂಡರ್ ಯಾರಿಗೆ ಸಿಗ್ತದೆ, ಯಾವ ಷರತ್ತುಗಳಲ್ಲಿ ಸಿಗ್ತದೆ, ಸರ್ಕಾರದ ಅಂದಾಜು ಮತ್ತು ಬಿಡ್ ನಡುವಿನ ಭಾರಿ ವ್ಯತ್ಯಾಸ ಯಾಕೆ? ಈ ಪ್ರಶ್ನೆಗಳಿಗೆ ಸರ್ಕಾರ ಪಾರದರ್ಶಕ ಉತ್ತರ ನೀಡಿದಾಗ ಮಾತ್ರ ಈ ಭೇಟಿಯ ನಿಜವಾದ ಕತೆ ಸ್ಪಷ್ಟವಾಗಲಿದೆ. ಇದು ಸೌಜನ್ಯದ ಭೇಟಿ ಆಗಿರಬಹುದು, ಆದರೆ ರಾಜಕೀಯವಾಗಿ ಇದರ ಸದ್ದು ಮಾತ್ರ ಬಹಳ ದೂರ ಹೋಗಿದೆ.